ಹಾಯ್ ಹಲೋ ವೆಲ್ಕಮ್ ಟು ಜಿಶಾ ಜಿಶಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಎಂಬ್ರಾಯ್ಡಿಂಗ್ ಫ್ರೇಮ್ಗೆ ರೂಪ್ ಸುತ್ತೋದನ್ನ ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇವತ್ತು ರೂಪ್ ಯಾವ ರೀತಿಯಲ್ಲಿ ಸುತ್ತಬಹುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಡುತ್ತಾ ಇದ್ದೀನಿ. ಇವಾಗ ಮೊದಲಿಗೆ ನಾನು ತೋರಿಸ್ತಿರೋ ಥರನೇ ಫುಲ್ ಎಲ್ಲ ಫ್ರೇಮ್ಗಳಿಗೂ ನಾನು ಇದೇ ಥರನೇ ರೂಪ್ನ ಸುತ್ಕೊಳ್ಳೋದು. ಈ ಥರ ರೂಪ್ ಸುತ್ತೋದ್ರಿಂದ ಕ್ಲಾತ್ ಡ್ಯಾಮೇಜ್ ಆಗೋದನ್ನ ತಡಿಬೋದು. ಇವಾಗ ನಾನು ಇದು ಹೆಂಗೆ ಸುತ್ತಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಫ್ಯಾಬ್ರಿಕ್ ಗ್ಲೂ ತಗೋತಾ ಇದ್ದೀನಿ. ಫ್ಯಾಬ್ರಿಕ್ ಗ್ಲೂನ ಫ್ರೇಮ್ ಮೇಲೆ ಅಪ್ಲೈ ಮಾಡಿಕೊಂಡು ರೂಪನ್ನು ತೆಗೆದು ಅದ್ರ ಮೇಲೆ ಅಂಟಿಸಿ ಕೆಳಗಡೆಯಿಂದ ನಾನು ತೆಗಿತಾ ಇದ್ದೀನಿ. ಅದನ್ನ ಟೈಟಾಗಿ ಹಿಡ್ಕೊಬೇಕು, ಲೂಸ್ ಬಿಡೋ ಆಗಿಲ್ಲ. ಲೂಸ್ ಬಿಟ್ಟರೆ ಅದು ಬಿಚ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಟೈಟಾಗಿ ಹಿಡ್ಕೊಂಡು ಅದನ್ನ ಸ್ವಲ್ಪ ಗ್ಲೂ ಸ್ಟಿಫ್ ಆಗಬೇಕು. ಸ್ಟಿಫ್ ಆಗೋ ತನಕ ನಾವು ಸ್ವಲ್ಪ ಹೊತ್ತು ಹಿಡ್ಕೊಂಡಿದ್ದು ಆಮೇಲೆ ನಾವು ಸುತ್ತದ. ಅದು ಸ್ವಲ್ಪ ಅಂಟಿದೆ ಅಂತ ಗೊತ್ತಾದ್ಮೇಲೆ ಮುಂದೆ ಸುತ್ಕೊಂಡು ಹೋಗೋದ. ನಾವು ಸುತ್ತುತ್ತಿರೋ ಥರನೇ ಸುತ್ತಿ ಇದೇ ಥರನೇ ರೂಪ್ನ ಒಂದ್ರ ಮೇಲೆ ಒಂದು ಸುತ್ತಬಾರ್ದು, ಸ್ವಲ್ಪ ಲೈಟಾಗಿ ಗ್ಯಾಪ್ ಬಿಟ್ಟು ಸುತ್ತಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದ್ರ ಮೇಲೆ ಸ್ವಲ್ಪ ಟಚ್ ಆಗೋಷ್ಟು ಸುತ್ತಿದ್ರೆ ಸಾಕು. ತುಂಬ ಅತಿಯಾಗಿ ನಾವು ದೂರಷ್ಟು ಇದು ಮಾಡೋ ಸುತ್ತೋದು ಬೇಡ, ಹತ್ರದಲ್ಲೇ ನಾವು ಸ್ವಲ್ಪ ಸುತ್ಕೊಳ್ಳೋಣ. ನೋಡಿ, ನಾನು ತೋರಿಸ್ತಿರುವ ರೀತಿಯಲ್ಲಿ ನೀವು ಸುತ್ಕೊಳ್ಬೇಕು. ಟೈಟಾಗಿ ಹಿಡ್ಕೋಬೇಕು. ಲೂಸ್ ಬಿಟ್ಟರೆ ಲೂಸ್ ಆಗ್ತಾ ಇರುತ್ತೆ. ನಾವು ಎಲ್ಲಿ ಸುತ್ತುತ್ತೀವೋ ಆ ರೂಪ್ನೇ ಹಿಡ್ಕೋಬೇಕು. ಸುತ್ತುತ್ತಾ ನಾವು ಟೈಟಾಗಿ ಹಿಡ್ಕೋಬೇಕು. ಟೈಟಾಗಿ ಹಿಡ್ಕೊಂಡ್ರೆ ಟೈಟಾಗಿ ಬರುತ್ತೆ, ಇಲ್ಲಾಂದರೆ ಲೂಸ್ ಆಗಿರುತ್ತೆ. ನಾವು ಬಟ್ಟೆ ಕ್ಲಾತ್ನ ಅದ್ರ ಮೇಲೆ ಫಿಟ್ ಮಾಡಬೇಕಾದ್ರೆ ನಮಗೆ ಅದು ಒಂಥರ ಲೂಸ್ ಅಂತ ಅನ್ನಿಸ್ತಾ ಇರುತ್ತೆ. ಅದರಿಂದ ಟೈಟಾಗಿ ನಾನು ನೋಡಿ ಹಿಂಗೆ ಹಿಡ್ಕೊಂಡಿದ್ದೀನಿ ಅಂತ ಇದೇ ರೀತಿಯಲ್ಲಿ ನೀವು ಟೈಟಾಗಿ ಹಿಡ್ಕೊಂಡು ಅದನ್ನ ಸುತ್ಕೋಬೇಕಾಗುತ್ತದೆ. ಇದೇ ರೀತಿಯಲ್ಲಿ ಎಲ್ಲ ಫುಲ್ಲು ಫ್ರೇಮ್ಗೆ ಸುತ್ಕೋಬೇಕು. ಟೈಟಾಗಿ ಹಿಡ್ಕೊಂಡು ನಿಧಾನಕ್ಕೆ ಸುತ್ತಬೇಕು. ಅದು ಸಿಗಾಕೋತಾ ಇರುತ್ತೆ, ಸುತ್ಕೊಳ್ಳುತ್ತೆ ಅಂದ್ಬಿಟ್ಟು ನಾವು ಹೇಗೋ ಸುತ್ತ ಆಗಿಲ್ಲ. ಇದೇ ರೀತಿಯಲ್ಲಿ ಅದನ್ನ ಕ್ಲಾತ್ನ ಅಗಲ ಮಾಡಿಕೊಂಡು ಸುತ್ತಬೇಕು. ನೀವು ಟೈಲರಿಂಗ್ ಶಾಪಲ್ಲಿ ಹೋಗಿ ಕೇಳಿದ್ರೆ, ನೀವು ಆರಿ ವರ್ಕ್ ಮೆಟೀರಿಯಲ್ ಸಿಗೋ ಶಾಪಲ್ಲಿ ಕೇಳಿದ್ರು ಕೂಡ ಕೊಡ್ತಾರೆ. ಫ್ರೇಮ್ಗೆ ಸುತ್ತೋ ರೂಪ್ ಕೊಡಿ ಅಂತಂದ್ರೆ ಕೇಳಿದ್ರು ಕೊಡ್ತಾರೆ. ಇಲ್ಲಾಂದರೆ ನೀವು ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಮಾಡಿಕೊಂಡು ಕೂಡ ಕೇಳ್ಬೋದು, ಅವರು ಇದನ್ನ ಕೊಡ್ತಾರೆ. ಇನ್ನು ತಗೊಬಂದು ಈ ಥರ ಸುತ್ಕೊಳ್ಳೋದ್ರಿಂದ ಕ್ಲಾತ್ ಡ್ಯಾಮೇಜ್ ಆಗೋದನ್ನ ನಾವು ತಡಿಬೋದು. ಇನ್ನೊಂದು ಟಿಪ್ಸ್ ಕೂಡ ಇದೆ, ಕ್ಲಾತ್ ಡ್ಯಾಮೇಜ್ ಆಗದೆ ಇರೋಂಗೆ ಹೆಂಗೆ ತಡೆಯೋದು ಅಂತ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಫ್ರೇಮ್ಗೆ ಸುತ್ಕೋಬೇಕು. ಟೈಟಾಗಿ ಹಿಡ್ಕೊಂಡು ನಿಧಾನಕ್ಕೆ ಸುತ್ತಬೇಕು. ಅದು ಸಿಗಾಕೋತಾ ಇರುತ್ತೆ, ಸುತ್ಕೊಳ್ಳುತ್ತೆ ಅಂದ್ಬಿಟ್ಟು ನಾವು ಹೇಗೋ ಸುತ್ತ ಆಗಿಲ್ಲ. ಇದೇ ರೀತಿಯಲ್ಲಿ ಅದನ್ನ ಕ್ಲಾತ್ನ ಅಗಲ ಮಾಡಿಕೊಂಡು ಸುತ್ತಬೇಕು. ನೀವು ಟೈಲರಿಂಗ್ ಶಾಪಲ್ಲಿ ಹೋಗಿ ಕೇಳಿದ್ರೆ, ನೀವು ಆರಿ ವರ್ಕ್ ಮೆಟೀರಿಯಲ್ ಸಿಗೋ ಶಾಪಲ್ಲಿ ಕೇಳಿದ್ರು ಕೂಡ ಕೊಡ್ತಾರೆ. ಫ್ರೇಮ್ಗೆ ಸುತ್ತೋ ರೂಪ್ ಕೊಡಿ ಅಂತಂದ್ರೆ ಕೇಳಿದ್ರು ಕೊಡ್ತಾರೆ. ಇಲ್ಲಾಂದ್ರೆ ನೀವು ಇದನ್ನ ಸ್ಕ್ರೀನ್ಶಾಟ್ ತೆಗೆದು ಮಾಡಿಕೊಂಡು ಕೂಡ ಕೇಳ್ಬೋದು, ಅವರು ಇದನ್ನ ಕೊಡ್ತಾರೆ. ತಗೊಬಂದು ಈ ಥರ ಸುತ್ಕೊಳ್ಳೋದ್ರಿಂದ ಕ್ಲಾತ್ ಡ್ಯಾಮೇಜ್ ಆಗೋದನ್ನ ನಾವು ತಡಿಬೋದು. ಇನ್ನೊಂದು ಟಿಪ್ಸ್ ಕೂಡ ಇದೆ, ಕ್ಲಾತ್ ಡ್ಯಾಮೇಜ್ ಆಗದೆ ಇರೋಂಗೆ ಹೆಂಗೆ ತಡೆಯೋದು ಅಂತ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಫ್ರೇಮ್ಗೆ ಸುತ್ಕೋಬೇಕು. ಟೈಟಾಗಿ ಹಿಡ್ಕೊಂಡು ನಿಧಾನಕ್ಕೆ ಸುತ್ತಬೇಕು. ಅದು ಸಿಗಾಕೋತಾ ಇರುತ್ತೆ, ಸುತ್ಕೊಳ್ಳುತ್ತೆ ಅಂದ್ಬಿಟ್ಟು ನಾವು ಹೇಗೋ ಸುತ್ತ ಆಗಿಲ್ಲ. ಇದೇ ರೀತಿಯಲ್ಲಿ ಅದನ್ನ ಕ್ಲಾತ್ನ ಅಗಲ ಮಾಡಿಕೊಂಡು ಸುತ್ತಬೇಕು. ನೀವು ಟೈಲರಿಂಗ್ ಶಾಪಲ್ಲಿ ಹೋಗಿ ಕೇಳಿದ್ರೆ, ನೀವು ಆರಿ ವರ್ಕ್ ಮೆಟೀರಿಯಲ್ ಸಿಗೋ ಶಾಪಲ್ಲಿ ಕೇಳಿದ್ರು ಕೂಡ ಕೊಡ್ತಾರೆ. ಫ್ರೇಮ್ಗೆ ಸುತ್ತೋ ರೂಪ್ ಕೊಡಿ ಅಂತಂದ್ರೆ ಕೇಳಿದ್ರು ಕೊಡ್ತಾರೆ. ಇಲ್ಲಾಂದ್ರೆ ನೀವು ಇದನ್ನ ಸ್ಕ್ರೀನ್ಶಾಟ್ ತೆಗೆದು ಮಾಡಿಕೊಂಡು ಕೂಡ ಕೇಳ್ಬೋದು, ಅವರು ಇದನ್ನ ಕೊಡ್ತಾರೆ. ತಗೊಬಂದು ಈ ಥರ ಸುತ್ಕೊಳ್ಳೋದ್ರಿಂದ ಕ್ಲಾತ್ ಡ್ಯಾಮೇಜ್ ಆಗೋದನ್ನ ನಾವು ತಡಿಬೋದು. ಇನ್ನೊಂದು ಟಿಪ್ಸ್ ಕೂಡ ಇದೆ, ಕ್ಲಾತ್ ಡ್ಯಾಮೇಜ್ ಆಗದೆ ಇರೋಂಗೆ ಹೆಂಗೆ ತಡೆಯೋದು ಅಂತ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಫ್ರೇಮ್ಗೆ ಸುತ್ಕೋಬೇಕು. ಟೈಟಾಗಿ ಹಿಡ್ಕೊಂಡು ನಿಧಾನಕ್ಕೆ ಸುತ್ತಬೇಕು.
ಅದು ಸಿಗಾಕೊಳ್ತಾ ಇರುತ್ತೆ, ಸುತ್ಕೊಳ್ಳುತ್ತೆ ಅಂದ್ಬಿಟ್ಟು ನಾವು ಹೇಗೋ ಸುತ್ತ ಆಗಿಲ್ಲ. ಇದೇ ರೀತಿಯಲ್ಲಿ ಅದನ್ನ ಕ್ಲಾತ್ನ ಅಗಲ ಮಾಡ್ಕೊಂಡು ಸುತ್ತಬೇಕು. ನೀವು ಟೈಲರಿಂಗ್ ಶಾಪಲ್ಲಿ ಹೋಗಿ ಕೇಳಿದ್ರೆ, ನೀವು ಆರಿ ವರ್ಕ್ ಮೆಟೀರಿಯಲ್ ಸಿಗೋ ಶಾಪಲ್ಲಿ ಕೇಳಿದ್ರು ಕೂಡ ಕೊಡ್ತಾರೆ. ಫ್ರೇಮ್ಗೆ ಸುತ್ತೋ ರೂಪ್ ಕೊಡಿ ಅಂತಂದ್ರೆ ಕೇಳಿದ್ರು ಕೊಡ್ತಾರೆ. ಇಲ್ಲಾಂದ್ರೆ ನೀವು ಇದನ್ನ ಸ್ಕ್ರೀನ್ ಶಾಟ್ ತೆಗೆದು ಮಾಡಿಕೊಂಡು ಕೂಡ ಕೇಳ್ಬೋದು, ಅವ್ರು ಇದನ್ನ ಕೊಡ್ತಾರೆ. ತಗೊಬಂದು ಈ ತರ ಸುತ್ಕೊಳ್ಳೋದ್ರಿಂದ ಕ್ಲಾತ್ ಡ್ಯಾಮೇಜ್ ಆಗೋದನ್ನ ನಾವು ತಡಿಬಹುದು. ಇನ್ನೊಂದು ಟಿಪ್ಸ್ ಕೂಡ ಇದೆ, ಕ್ಲಾತ್ ಡ್ಯಾಮೇಜ್ ಆಗದೆ ಇರಂಗೆ ಹೆಂಗೆ ತಡೆಯೋದು ಅಂತ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಫ್ರೇಮ್ಗೆ ಸುತ್ಕೋಬೇಕು, ಟೈಟ್ ಆಗಿ ಹಿಡ್ಕೊಂಡು ನಿಧಾನಕ್ಕೆ ಸುತ್ತಬೇಕು. ಅದು ಸಿಗಾಕೊಳ್ತಾ ಇರುತ್ತೆ, ಸುತ್ಕೊಳ್ಳುತ್ತೆ ಅಂದ್ಬಿಟ್ಟು ನಾವು ಹೇಗೋ ಸುತ್ತ ಆಗಿಲ್ಲ. ಇದೇ ರೀತಿಯಲ್ಲಿ ಅದನ್ನ ಕ್ಲಾತ್ನ ಅಗಲ ಮಾಡ್ಕೊಂಡು ಸುತ್ತಬೇಕು. ನೀವು ಟೈಲರಿಂಗ್ ಶಾಪಲ್ಲಿ ಹೋಗಿ ಕೇಳಿದ್ರೆ, ನೀವು ಆರಿ ವರ್ಕ್ ಮೆಟೀರಿಯಲ್ ಸಿಗೋ ಶಾಪಲ್ಲಿ ಕೇಳಿದ್ರು ಕೂಡ ಕೊಡ್ತಾರೆ. ಫ್ರೇಮ್ಗೆ ಸುತ್ತೋ ರೂಪ್ ಕೊಡಿ ಅಂತಂದ್ರೆ ಕೇಳಿದ್ರು ಕೊಡ್ತಾರೆ. ಇಲ್ಲಾಂದ್ರೆ ನೀವು ಇದನ್ನ ಸ್ಕ್ರೀನ್ ಶಾಟ್ ತೆಗೆದು ಮಾಡಿಕೊಂಡು ಕೂಡ ಕೇಳ್ಬೋದು, ಅವ್ರು ಇದನ್ನ ಕೊಡ್ತಾರೆ. ತಗೊಬಂದು ಈ ತರ ಸುತ್ಕೊಳ್ಳೋದ್ರಿಂದ ಕ್ಲಾತ್ ಡ್ಯಾಮೇಜ್ ಆಗೋದನ್ನ ನಾವು ತಡಿಬಹುದು. ಇನ್ನೊಂದು ಟಿಪ್ಸ್ ಕೂಡ ಇದೆ, ಕ್ಲಾತ್ ಡ್ಯಾಮೇಜ್ ಆಗದೆ ಇರಂಗೆ ಹೆಂಗೆ ತಡೆಯೋದು ಅಂತ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಫ್ರೇಮ್ಗೆ ಸುತ್ಕೋಬೇಕು, ಟೈಟ್ ಆಗಿ ಹಿಡ್ಕೊಂಡು ನಿಧಾನಕ್ಕೆ ಸುತ್ತಬೇಕು. ಅದು ಸಿಗಾಕೊಳ್ತಾ ಇರುತ್ತೆ, ಸುತ್ಕೊಳ್ಳುತ್ತೆ ಅಂದ್ಬಿಟ್ಟು ನಾವು ಹೇಗೋ ಸುತ್ತ ಆಗಿಲ್ಲ. ಇದೇ ರೀತಿಯಲ್ಲಿ ಅದನ್ನ ಕ್ಲಾತ್ನ ಅಗಲ ಮಾಡ್ಕೊಂಡು ಸುತ್ತಬೇಕು. ನೀವು ಟೈಲರಿಂಗ್ ಶಾಪಲ್ಲಿ ಹೋಗಿ ಕೇಳಿದ್ರೆ, ನೀವು ಆರಿ ವರ್ಕ್ ಮೆಟೀರಿಯಲ್